ಗಂಗಾಧರಪ್ಪ ಪ್ರೀತಿ ಕೊಟ್ಟು ನಿನ್ನ ತಂದೆಯಾಗಿ ನಿಂತ. ಇವರಿಂದ ನಿನ್ನನ್ನು ರಕ್ಷಿಸಬೇಕು ಅಂತಾನೆ ಇಷ್ಟು ವರ್ಷ ಊರು ಬಿಟ್ಟ. ಅಯ್ಯೋ ಪಾಪಿ, ಯಾಕೋ ಹಿಂಗ್ ಮಾಡ್ದೆ? ಆಸ್ತಿಗೋಸ್ಕರ ನಮ್ಮವ್ರನ್ನ ನೀನು ನಮ್ದವ್ರನ್ನೆಲ್ಲರೂ ಸಾಯಿಸಿದ್ಯಲ್ಲೋ. ಥೂ. ಎಂತ ಪಾಪಿ ಮನೇಲಿ ಉಳ್ಕೊಂಡಿದ್ವಿ ಅಂತ ನೆನ್ಸ್ಕೊಂಡ್ರೆ ಅಸಹ್ಯ ಆಗ್ತಿದೆ ನನ್ಗೆ. ಮಗ ತುಕಾಲಿ ಆದ್ರೆ ಅಪ್ಪ ಅವನ್ಗೆ ದೊಡ್ಡ ತುಕಾಲಿ. ದೇವಿರಿಗಂತೂ ಮೋಸ ಮಾಡ್ದ, ಆದ್ರೆ ಸ್ನೇಹಂಗೆ ಮೋಸ ಆಗೋ ತರ ಬಿಡ್ಬೇಡ ತಾಯಿ, ಬಿಡ್ಬೇಡ. ಅದು ನಾನು ಬದುಕಿರೋ ಗಂಟ ಸಾಧ್ಯನೇ ಇಲ್ಲ. ಈ ಊರ ಅರ್ಧ ಭಾಗ ನಮ್ಮವ್ರಿಗೆ ಸೇರಿರೋದು, ಅದವ್ರಿಗೆ ಸೇರ್ಬೇಕು. ನಂಗೆ ಈ ಆಸ್ತಿ ಎಲ್ಲ ಸಿಗದೆ ಹೋದ್ರೂ ಪರವಾಗಿಲ್ಲ ರೀ. ಈ ಊರ್ ಜನಕ್ಕೆ ಒಳ್ಳೇದಾಗ್ಬೇಕು. ನಾನ್ ದೇವಿರಿ ತಾಯಿ ಸ್ನೇಹಿತೆ ಮಗಳು. ನಾನು ಅವ್ರ ದಾರಿಲೇ ನಡೆಯೋಕೆ ಇಷ್ಟಪಡ್ತೀನಿ. ಲೈ ವೀರಪ್ಪ, ಇನ್ಮ್ಯಾಕ್ ಈ ಊರ್ನಾಗೆ ನೀವ್ ಹೇಳಿದ್ ಏನು ಆಗಕ್ಕಿಲ್ಲ. ಯಾರ್ಯಾರ್ತಾವ್ ಏನೇನ್ ಕಿತ್ಕೊಂಡಿದ್ಯೋ ಸುಮ್ಕೆ ವಾಪಸ್ ಕೊಟ್ಬಿಡು. ಇದನ್ ಕೇಳಕ್ ನೀನ್ ಯಾರೋ? ಕೊಡಕ್ಕಿಲ್ಲ ಅಂದ್ರೆ ಇವೆಲ್ಲ ಮಾಡ್ತೀಯಾ? ತಾಯಿ ಏನ್ ಬೇಕಾದ್ರೂ ಮಾಡ್ತಾಳೆ. ಪ್ರಭೆ ಕಣ್ಲಾ, ಎಲ್ಲ ನಿನ್ನ ಪ್ರಭೆ. ಯಾಕಂటే ಇಲ್ಲಿ ನೋಡ್ಲಾ, ನೀನು ನೀನ್ ಎಂಡ್ರಿಗೆ ಸಂಬಂಧಪಟ್ಟದ್ದು ಏನೈತೆ ಅದನ್ನ ಮಾತ್ರ ಕೇಳ್ಬೋದು. ಮಿಕ್ಕಿದ್ದನ್ನು ಕೇಳೋ ಹಕ್ಕು ನಿನಗಿಲ್ಲ. ಉಳ್ದಿದ್ ಕೇಳಕ್ಕೆ ಯಾರ್ಗ ಅಧಿಕಾರ ಆಯ್ತೋ ಅವರೇ ಬಂದ್ ಕೇಳ್ತಾರೆ, ಉತ್ತರ ಕೊಡು. ಯಾರು ಬರ್ತಿದ್ದಾರೆ ತಾಯಿ? ಈ ಊರ್ಗೆ ದೇವಿಯಾಗಿದೆ ದೇವರೇ ಬರ್ತಾವೆ. ಏನು? ನಮ್ಮೂರಿಗೆ ದೊಡ್ಡವ ಬರ್ತಿದ್ದಾಳೆ, ನಮ್ಮೂರ್ ಕಾಯೋ ದೇವಿರೇ ಬರ್ತಿದ್ದಾಳೆ. ಎಲ್ಲ ಕಂಟಿ ಎಲ್ಲ ಪಿಲಾನ್ ಮಾಡ್ಕೊಂಡೆ ಮಾಡ್ತಿರಂಗೈತೆ. ನೀನು ಹೇಳಿದ ಕೂಡಲೇ ದೇವಿರಿ ಇಲ್ಲಿಗೆ ಬಂದ್ಬಿಡ್ತಾಳು. ಇಲ್ಲಿಗೆ ಬರಕಲ್ಲ ಅಂತ ಅವಳು ನಂಗೆ ಮಾತು ಕೊಟ್ಟವಳೆ, ಈಗ ಕೊಟ್ಟ ಮಾತು ಮುರಿದು ಬಿಡ್ತಾಳು. ಬರೋ ಸಮಯ ಬಂದಿರೋದಕ್ಕೆ ತಾಯಿ ಬರ್ತಾ ಇರೋದು. ಮಗನ್ ಕಳ್ಸವಳೆ ಅಂದ್ರೆ ತಾಯಿ ಬರೋ ಸೂಚನೆ ತಾನೆ. ಇಲ್ಲೋಡೆ, ನೀವೆಲ್ಲ ಈಟ್ ವರ್ಷ ಯಾರಿಗೋಸ್ಕರ ಕಾಯ್ತಿದ್ರು, ಆ ತಾಯಿ ಬರೋ ಹೊತ್ತಾಗೈತೆ. ಊರಪ್ಪ ಇವಾಗ ಸುರು. ಎಲ್ರ ತಾಯಿನ ಸ್ವಾಗತ ಮಾಡ್ಕೊಳಕ್ಕೆ ತಯಾರಾಗೆ. ಯಾರಾದ್ರೂ ಇವನು ಹೇಳ್ದಂಗ್ ಮಾಡಿದ್ರೆ ಎಲ್ರು ಕಾಲ್ನ ಮುರಿತೀನಿ. ಏನ್ರಲ್ಲ ನೀವೆಲ್ಲ ನನ್ನ ಮಾತು ಕೇಳ್ತೀರಾ ಇಲ್ಲ ನೆನೆ ಮನೆ ಬಂದಿರೋ ಈ ಬಿಕಾರಿ ಮಾತು ಕೇಳ್ತೀರಾ? ಎದ್ರ ಬೇಡ, ದೇವೇರಿ ಜೊತೆ ಈ ಕಂಟಿನ್ಯೂ ನಿಲ್ತಾನೆ. ಅದು ಯಾವ ಹುಲಿ ಅದು ಏನ್ ಮಾಡ್ತದೋ ನಾನು ನೋಡೇ ಬಿಡ್ತೀನಿ. ಯಾರು ಮನೇಲಿ ಇಲ್ದಾಗ ನೀನ್ ಏನೇನು ಆಟ ಆಡ್ತೀಯ ಅಂತ ತಿಳ್ಕೊಳಕ್ಕೆ ಫೋನ್ನ ರೆಕಾರ್ಡ್ ಮಾಡಲು ಇಟ್ಟಿದ್ದೆ. ಅಯ್ಯೋ ಕೊಲೆಗಡ್ಗೆ, ನೀನೇ ರಂಗನ ಸಾಯಿಸ್ಬಿಟ್ಟು ಅವನೇ ಬಿದ್ದೋಗ್ಬಿಟ್ಟ ಅಂತ ಸುಳ್ಳು ಹೇಳ್ತೀಯ? ಅಯ್ಯೋ ಕಿಚ್ಚಬೇಡ ಕಣಯ್ಯ, ನೀನ್ ದಮ್ಮಯ್ಯ ಅಂತೀನಿ. ಅಯ್ಯೋ ನಿಮ್ ಯಾಕಣೆ ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ.
ಅವನೇ ನನ್ನ ಹಿಂದೆ ನಿಂತ್ಕೊಂಡು ನನ್ನ ಎದುರಿಸಕ್ಕೆ ಅಂತ ಪ್ರಯತ್ನ ಪಟ್ಟ. ಆಮೇಲೆ ಕೈ ಹಿಡ್ಕೊಂಡ್ಬಿಟ್ಟಿದ್ದ, ಕೈ ಬಿಡಿಸ್ಕೊಳಕ್ಕೆ ಅಂತ ಹಿಂಗಂದೆ. ಅವನು ಹೋಗಿ ಬಿದ್ದು ಹಿಂಗಾಗೋಗೈತೆ. ಏಯ್, ಸಾಯಿಸ್ಬಿಟ್ಟು ನಾಟಕ ಬೇರೆ ಮಾಡ್ತಿದ್ಯಾ? ತಿಟ್ಟುವಾಗ್ಲೂ ಇಲ್ಲ ಕಣಯ್ಯ, ಅದು ಆಕಸ್ಮಿಕವಾಗಿ ಆಗಿದ್ದು. ಒಬ್ಬನ ಪ್ರಾಣ ತೆಗಿಯಷ್ಟು ಕಟ್ಕಿ ನಾನಲ್ಲ. ನೀನಾ ಓ ಬಿಟ್ರೆ ನಮ್ಮ ಪ್ರಾಣನೂ ತೆಗೆದು ಬಿಡ್ತಿದ್ದೆ. ಏನೋ ಹುಷಾರಾಗಿರೋದಕ್ಕೆ ಇಷ್ಟೊತ್ತ ಬದ್ಕೊಂಡಿದ್ದೀವಿ. ಯೋ ಸುಮ್ಕಿರಯ್ಯ, ಯೋನಯ್ಯ ಮಾಡೋದು. ಮಾಡೋದೇನೈತೆ? ಮಾಡಿರೋ ತಪ್ಪಿಗೆ ಜೈಲ್ಗೆ ಹೋಗಿ ಕಂಬಿ ಹೇಳ್ತದ ಅಷ್ಟೇ. ಯೋ ಕಟ್ಕೊಂಡಿರೋ ಹೆಂಡ್ತಿನೇ ಕಂಬಿ ಹಿಡ್ಸು ಅಂತ ಹೇಳ್ತಿದ್ಯಲ್ಲ, ನಿನ್ಗೆ ಒಳ್ಳೇದಾಯ್ತದ? ಅಲ್ವೇ ರಾಜೆ, ಎಲ್ಲಿಂದಲೋ ಬಂದನ್ನ ಹರ ಮಾಡ್ಬಿಟ್ಟಿದ್ಯಲ್ಲ, ನಿಂಗೆ ಒಳ್ಳೇದಾಯ್ತದ? ಅಲ್ಲ ಕಣಯ್ಯ, ಎಲ್ಲೋ ಇದ್ದವನ್ನ ನನ್ ಪೈಪೋಟಿಗೆ ಅಂತ ಕರ್ಕೊಂಬಂದು ಇವಾಗ ಈ ತರ ಮಾತಾಡ್ತಿದ್ಯಲ್ಲ, ಇದು ಸರಿನಾ? ಇಷ್ಟು ದಿವಸ ಎಲ್ರೂ ಕುಣಿಸ್ತಿದ್ದೆ. ದೇವರು ನಿಂಗೆ ಸರಿಯಾದ ಶಿಕ್ಷೆನೇ ಕೊಟ್ಟವನೆ. ನೀನು ಮಾಡಿರೋ ಕೆಲಸಕ್ಕೆ ಸಾಯೋ ಗಂಟ ಜೈಲೇ ಗತಿ. ಅಯ್ಯೋಯ್ಯೋ ಹಂಗೆಲ್ಲ ಹೇಳ್ಬೇಡ ಕಣಯ್ಯ, ನಿನ್ ದಮ್ಮಯ್ಯ ಅಂತ ನಿನ್ ಕಾಲಿಗೆ ಬೀಳ್ತೀನಿ. ನೀನ್ ಏನ್ ಹೇಳ್ತೀಯ ಎಲ್ಲ ಕೇಳ್ತೀನಿ. ದಯವಿಟ್ಟು ಅದಕ್ಕೆ ಸಹಾಯ ಮಾಡಯ್ಯ. ಬೀಳು. ಆ? ಓ, ಆ, ಇಲ್ಲ ಇಲ್ಲ, ಇಲ್ಲ. ಬಿದ್ದೆ 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 ಬಿದ್ದೆ. ಈಗ್ಲಾದ್ರೂ ಸಹಾಯ ಮಾಡಯ್ಯ. ನಾನು ಏನು ನೋಡಿದ್ರು ಮಾಡ್ತೀಯಾ? ಓ ನೀನ್ ಏನ್ ಹೇಳಿದ್ರು ಎಲ್ಲ ಮಾಡ್ತೀನಿ. ದಿಟ್ವಾ? ಅಯ್ಯೋ ನನ್ ಮ್ಯಾಕಣೆ, ಯಾರ್ ಮ್ಯಾಕಣೆ, ನಿನ್ ಮ್ಯಾಕಣೆ. ಕೈಗೆ ಕೈಯೇ. ಹೌದು, ಪುಟ್ಟಮ್ಮಿ ಸಾನ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲೋ ಗುಡಿಗೆ ಹೋಗಿರ್ಬೇಕು, ಒತ್ತರೆಯಿಂದ ಇಬ್ರು ಕಾಣ್ತಿಲ್ಲ. ಅಂದ್ರೆ ಅವ್ರು ಬರೋದ್ರೊಳಗಡೆ ಇದಕ್ಕೊಂದು ಗತಿ ಕಾಣಿಸ್ತು. ನಿನ್ ತಮ್ಮಯ್ಯ ಅಂತಿನ್ ಕಣಯ್ಯ, ಹೆಂಗಾದ್ರೂ ಮಾಡಿ ಸಹಾಯ ಮಾಡು. ಏನ್ ಮಾಡ್ಬೋದು?